ಬೇಡ ಬೇಡ ಅಂತ ಪೂರ್ತಿ ತಗೊಂಡ್ಬಿಟ್ರು. ನಮಗ್ ಬೇಕಾಗಿರೋದು ಕೂಡ ಅದೇ ಅಲ್ವಾ. ಯಾರೋ ಬರ್ತಿದ್ದಾರೆ, ಆಮೇಲೆ ಮಾಡ್ತೀನಿ. ಏನ್ ಮಾಡ್ತಿದ್ದೆ ಪಾರ್ವತಿ? ನಾನೇನ್ ಮಾಡ್ತಿದ್ದೀನ್ರಿ, ನೀವು ಯಾವಾಗ ಫ್ರೀ ಇರ್ತೀರೋ ಅಂತ ಕಾಯ್ತಿರ್ತೀನಿ ಅಷ್ಟೇ. ಅಯ್ಯೋ, ಇವ್ರು ಸರ್ಸಕ್ಕಷ್ಟು ಬೆಂಕಿ ಹಾಕ ಬಚ್ಚಿಟ್ಕೊಂಡಿರೋ ಮೊಬೈಲು ಜಾರ್ ಬೀಳೋ ತರ ಇದೆ. ನೋಡಿದ್ರು ಅಂದ್ರೆ ತನ್ನ ಅಣ್ಣನ ಕೈಗೆ ತಾನೇ ಕತ್ತಿ ಕೊಡು ಹೋಗಿದೆ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಿಡಿ. ಅಯ್ಯೋ, ಯಾರು ಇಲ್ಲ ಬಿಡು. ನೀವಿದ್ದೀರಲ್ಲ. ಅರ್ಥ ಆಗ್ಲಿಲ್ಲ. ಈ ಕಡೆ ತಿರುಗಿ ಹೇಳು. ಏನ್ ನೋಡ್ತೀರಾ ನನ್ ಮುಖ? ಯಾವಾಗ್ಲೂ ಕೋಪದಲ್ಲೇ ಇರ್ತೀಯ. ನಿನ್ ಜೊತೆ ಸಂಸಾರ ಹೇಗ್ ಮಾಡ್ಲಿ ಹೇಳು? ಮತ್ತೆ ಬಿಟ್ಟು ಹೇಗ್ ಹುಟ್ಟ? ನಾನೇನಾದ್ರೂ ಕುಂತಿದೇವಿ ಅಂಶನಾ? ಸೂರ್ಯದೇವನ್ ಕೇಳ್ಕೊತಿದ್ ಹಾಗೆ, ಕರ್ಣ ಹುಟ್ಟಿದ ಹಾಗೆ ಅವನ್ ಹುಟ್ಟೋದಕ್ಕೆ. ಈ ಕಡೆ ತಿರುಗು. ಈ ಕಡೆ ತಿರುಗು ಅಂದ್ರೆ ಏನ್ರಿ ನಿಮ್ ಸರ್ಸ? ಇನ್ನೆಲ್ ಸರ್ಸ? ಬರೀ ನಿನ್ ಮಾತುಗಳಿಂದನೇ ಸುಸ್ತಾಗೋಯ್ತು. ಅಬ್ಬಾ, ಬದುಕೊಂಬಿಟ್ಟೆ. ಸ್ವಲ್ಪ ಇದ್ದಿದ್ರೆ ಬಿದ್ದು ಹೋಗ್ತಿತ್ತೇನೋ. ಅಮ್ಮ, ಆದ್ಯಾ, ಏನ್ ಬೇಕು? ನಿನಗೇನಾದ್ರೂ ಬೇಕೇನು ಅಂತ ಕೇಳೋಕ್ ಬಂದಮ್ಮ. ನನಗ್ ಸ್ವಲ್ಪ ಮನಃಶಾಂತಿ ಬೇಕು, ಸಿಗತ್ತಾ? ನಿನಗೆ ನನ್ನ ಮೇಲೆ ಕೋಪ ಇರಬಹುದು. ನಿಮ್ಮಪ್ಪನ ಮೇಲೆ ಯಾಕೆ ಕೋಪಿಸ್ಕೊಳ್ತೀಯ? ಕೋಪ ಮಾಡ್ಕೊಳ್ಳೋದಕ್ಕೆ ಅವ್ರಿಲ್ಲ ಅಲ್ವಾ? ಅವ್ರು ನಿನಗೆ ಫೋನ್ ಮಾಡಿದ್ರು, ನೀನು ಮಾತಾಡ್ತಿಲ್ಲ ಅಂತ ಹೇಳಿದ್ರು. ಓಹೋ, ಆಗ್ಲೇ ನಿಮಗೆ ಕಾಲ್ ಮಾಡಿ ನನ್ ಮೇಲೆ ಕಂಪ್ಲೇಂಟ್ ಕೊಟ್ರಾ ಆ ಮಹಾನುಭಾವ? ಹಾಗೆಲ್ಲ ಹೇಳ್ಬಾರ್ದು ಆದ್ಯ. ಹಾ, ಮನುಷ್ಯತ್ವನೇ ಇಲ್ದಿರೋ ಮನುಷ್ಯನ ಹಾಗನ್ನೋದ್ರಲ್ಲಿ ತಪ್ಪೇನಿದೆ? ಹೆಂಡತಿಗೆ ಕ್ಯಾನ್ಸರ್ ಇದ್ರೆ ಅಮೆರಿಕಾದಲ್ಲಿರೋದ್ ಬಿಟ್ಟು ಆಸ್ಟ್ರೇಲಿಯಾನಲ್ಲಿದ್ರು. ಅಸ್ತಿನ ಕಾವೇರಿನಲ್ಲಿ ಬಿಟ್ಟ ಮೇಲೆ ಗುಡ್ ಬೈ ಹೇಳಿ ಹೊರಟೋದ್ರು. ಮಗಳು ತಿಂದ್ಲೋ, ಅಷ್ಟಕ್ಕೂ ಬದುಕಿದಾಳೋ ಸತ್ತಿದಾಳೋ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಿರೋ ಆ ಮನುಷ್ಯನ ಏನಂದ್ರೂ ತಪ್ಪಿಲ್ಲ. ಯಾವಾಗ್ಲೂ ನೆನ್ಪಾದಾಗ ಹಲೋ ಬೇಬಿ ಅಂತ ಮಾತಾಡಿಸ್ಬಿಟ್ರೆ ನಾಚಿಕೆ ಇಲ್ದೇನೆ ಮಾತಾಡ್ತೀನಿ ಅಂತ ಅದ್ ಹೇಗ್ ಅನ್ಕೋತಾರ ಅವರು? ಸಂಧ್ಯನಿಗೆ ಬಂದ ಕಾಯಿಲೆನ ವಾಸಿ ಮಾಡಿಸ್ಬೇಕು ಅಂತ ಎಷ್ಟು ದುಡ್ಡು ಖರ್ಚಾಗ್ತಿದ್ರು ಹಿಂದೂ ಮುಂದೆ ನೋಡ್ಲಿಲ್ಲ. ಅದಕ್ಕೋಸ್ಕರ ಕಷ್ಟಪಟ್ರು, ಸಾಲ ಮಾಡ್ಕೊಂಡ್ರು. ಈಗ ಸಾಲ ತೀರಿಸೋದಕ್ಕೋಸ್ಕರನೇ ಮತ್ತೆ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ ಅಂತ ನಿನಗೆ ಅರ್ಥನೇ ಆಗ್ತಿಲ್ವಲ್ಲ ಆದ್ಯ?
ಯಾಕೆ ಇಲ್ಲೇ ನಿಂತ್ಕೊಂಡಿದ್ದೀರಾ? ನನಗ್ ನಿದ್ದೆ ಬರ್ತಿದೆ. ಹೋಗ್ತೀನಮ್ಮ. ನಾಳೆ ಬೆಳಿಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡ್ಕೊಂಡ್ಬಿಡು. ಶುಕ್ರವಾರ ತಲೆ ಸ್ನಾನ, ಶನಿವಾರ ಸಾಂಬ್ರಾಣಿ ಹೊಗೆ ಹಾಕೊಳ್ಳೋದೆಲ್ಲ ನನಗಿಷ್ಟ ಆಗಲ್ಲ. ನನಗ್ ಕೋಪ ಬಂದಾಗ್ಲೇ ನಾನ್ ತಲೆ ಸ್ನಾನ ಮಾಡೋದು. ನಿನ್ನಿಷ್ಟ. ಆದ್ರೆ ನಾಳೆ ಬೆಳಿಗ್ಗೆ ಮಾತ್ರ ಬೇಗ ಎದ್ದು ತಲೆಗೆ ಸ್ನಾನ ಮಾಡ್ಕೊಂಡು ಕಾವೇರಿ ತೀರಕ್ಕೆ ಬಂದ್ಬಿಡು. 10 ಗಂಟೆಗೆ. ನಾನ್ ಹೇಳೋದು ಬರೋದು ಎಲ್ಲ ನೀವೇ ಡಿಸೈಡ್ ಮಾಡ್ತೀರಾ? ನನಗಿಷ್ಟ ಇದ್ರೆ ಬರ್ತೀನಿ, ಇಲ್ದೇ ಇದ್ರೆ ಬರಲ್ಲ. ನಾಳೆ ನನ್ ಮೂಡ್ ಮೇಲೆ ಡಿಪೆಂಡ್ ಆಗತ್ತೆ. ಈ ಮಾತನ್ನ ನಾನ್ ಹೇಳ್ತಿದ್ದೀನಿ ಅನ್ಕೋಬೇಡಮ್ಮ. ನಿಮ್ಮಮ್ಮನೇ ನಿನ್ಗೆ ಹೇಳ್ತಿದ್ದಾಳೆ ಅನ್ಕೋ. ನೀವು ನಮ್ಮಮ್ಮನ ಜೊತೆ ಕಂಪೇರ್ ಮಾಡ್ಕೋಬೇಡಿ. ನಾನೇ ಹೇಳ್ತಾ ಇದ್ದೀನಿ ಅಂತ ಯಾಕೆ ಅಂದ್ಕೊಳ್ತಿದ್ಯಾ ಆದ್ಯ? ಈ ಮಾತನ್ನ ಸಂಧ್ಯಾನೇ ನಿನಗೆ ಹೇಳ್ತಾ ಇದ್ದಾಳೆ ಅಂತ ನೀನು ಅಮ್ಮ, ಜಾನಕಿ ಅಮ್ಮ. ಪುರೋಹಿತ್ರೆ, ಏನಾದ್ರೂ ಬೇಕಾಗಿತ್ತಾ? ಏನು ಬೇಡ, ಬೇಕಾಗಿರೋರು ಬಂದ್ರೆ ಸಾಕು. ಸ್ವರ್ಗಸ್ಥರಾಗಿರೋ ಸಂಧ್ಯಮ್ಮ, ಅವ್ರ ಗಂಡ ಆಗಿರೋ ಕಿಶೋರ್ ಅವರು ಬರೋಕ್ಕಾಗಲ್ಲ ಅಂದ್ರು. ಕನಿಷ್ಠ ನಿಮ್ಮ ಮನೆಯವರಾದ್ರೂ. ಅವರು ಬರೋದಿಲ್ಲ ಪುರೋಹಿತ್ರೆ. ಅಲ್ಲಮ್ಮ, ಹಾಗಾದ್ರೆ ಈ ಏರ್ಪಾಡು ಮಾಡಿದ್ಯಲ್ಲ ಯಾಕೆ? ಕರ್ಮಾನುಸಾರವಾಗಿ ಈ ಕಾರ್ಯ ನಡೆಯುತ್ತೆ. ನನ್ನ ತಂಗಿ ಮಗಳು ಆದ್ಯ ಈ 10ನೇ ದಿನದ ಕಾರ್ಯನ ಮಾಡ್ತಾಳೆ. ಶಾಸ್ತ್ರ ಇದೆ ಅಲ್ವೇನಮ್ಮ? ಹಾಗೆಲ್ಲ ಮಾಡಬಾರ್ದು. ರಾಜಾರಾಮವ್ರು ಬರಲ್ಲ ಅಂತ ಮದ್ವೆ ಆಗದೆ ಇರೋ ಕನ್ಯೆ ಹತ್ರ ಈ ಕಾರ್ಯ ಮಾಡಿಸ್ಬಾರ್ದಮ್ಮ. ಶಾಸ್ತ್ರದ ಪ್ರಕಾರ ಯಾವ ತಂದೆ ತಾಯಿಗಾದ್ರೂ ಅವ್ರ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಮಾತ್ರನೇ ಈ ಕಾರ್ಯನ ಮಾಡಿದ್ರೆ ಸತ್ತವರ ಆತ್ಮಕ್ಕೆ ಶಾಂತಿ ಸಿಕ್ಕುತ್ತೆ. ಹಾಗಿದ್ದಾಗ ನನ್ನ ತಂಗಿ ಸಂಧ್ಯನಿಗೆ ಮಗ ಆಗ್ಲಿ ಮಗಳಾಗ್ಲಿ ಆದ್ಯಾನೆ ಅವಳ ಕೈಯಲ್ಲೇ ಈ ಕಾರ್ಯನ ಮಾಡಿಸಿ ನಿಮಗೆ ಹೇಳುವಷ್ಟು ನಾನು ದೊಡ್ಡೋಳಲ್ಲ. ಮಕ್ಕಳು ಮಾಡೋ ಕಾರ್ಯಗಳು ತಂದೆ ತಾಯಿಗೆ ಇಷ್ಟ ಆಗುತ್ತೆ. ಬೇಜಾರು ಮಾಡ್ಕೋಬೇಡಿ. ಈ ಕಾರ್ಯನೇ ಹೇಗಾದ್ರೂ ನಡೆಸಲೇಬೇಕು. ದಯವಿಟ್ಟು ಕಾರ್ಯ ನಡೆಸಿ. ಸರಿ, ನಿಮ್ಮಿಷ್ಟನಮ್ಮ. ಹೌದು, ಹುಡುಗಿ ಎಲ್ಲಿ? ಇಷ್ಟೊತ್ತಿಗೆಲ್ಲ ಬರಬೇಕಿತ್ತು. ಎಲ್ಲೋ ದಾರಿಲಿ ಬರ್ತಿದ್ದಾಳೆ ಅನ್ಸುತ್ತೆ. ಇನ್ನೇನು ಬಂದ್ಬಿಡ್ತಾಳೆ. ನಿಮ್ ಮಾವನ್ಗೆ ನೆಕ್ಸ್ಟ್ ಇದೇ ಬಿಸ್ನೆಸ್ ಅನ್ಸುತ್ತೆ. ಅದೇನಾದ್ಯಾಕ ಹಾಗೆ ಹೇಳ್ತೀಯಾ? ಸೀನು ಮಾವ ಎಲ್ಲದ್ರಲ್ಲೂ ಫಸ್ಟ್. ಏನು
ಎಳ್ನೀರ್ ಹೊಡಿಯೋದ್ರಲ್ಲೂ ಕೂಡನಾ? ಸುಮ್ನೆ ಇರು ಆದ್ಯ, ಮಾವಂಗೆ ಕೋಪ ಬರತ್ತೆ. ನನಗೆ ಎಂತೆಂತ ಮಾತಂದಿದ್ದಾನೆ ಅಂತ ನಿಮ್ಗೇನ್ ಗೊತ್ತು? ಅದೆಲ್ಲ ಮನ್ಸಲ್ಲಿ ಇಟ್ಕೊಂಡಿರೋದಕ್ಕೆ ಮುಖದ ಮೇಲೆ ಕೋಪ ಬಂದೈತೆ ನೋಡು. ಆ ಹುಡುಗಿ ಮಾತು ಯಾರು ಕೇಳ್ಬೇಡಿ, ನೀವು ಕುಡೀರಿ. ಮತ್ತೆ ಆದ್ಯಕ್ಕನ್ಗೆ? ನನ್ನ ಕೈಯಾರೆ ನಾನು ಕೊಡಲ್ಲ, ಬೇಕಂದ್ರೆ ನೀವು ಕೊಟ್ಕೊಳ್ಳಿ. ಸರಿ ತಗೋ ಅಕ್ಕ, ನೀನ್ ಕುಡಿ. ಸ್ಟ್ರಾ ಇಲ್ವಾ? ಅಂದ್ರೆ ಪೈಪ್ ಕಣೋ ಬಿಟ್ಟು. ಪೈಪಾ? ನಲ್ಲಿ ಪೈಪು. ಏನ್ ಮಾತಾಡ್ತಿದ್ದೀರಾ ನೀವು? ಓವರ್ ಆಗಿ ಆಡೋರ್ಗೆ ಇಲ್ಲೆಲ್ಲ ಸ್ಟ್ರಾ ಸಿಗಲ್ಲ. ನೀವು ಕುಡೀರಿ. ಆ ಏ, ಹಾಗೆ ಕುಡಿತೀರಾ? ಅಯ್ಯೋ, ನಿನ್ಗದು ಕೂಡ ಗೊತ್ತಿಲ್ವಾ ಆದ್ಯ? ಇಲ್ಲಿ ನೋಡು, ಮೂತಿನ ಹೀಗಿಟ್ಕೊಂಡು ಎಳ್ನೀರ್ನ ಹೀಗೆತ್ತಿ ಏ, ಸಾಕ್ ಮಾಡು. ಹೀಗ್ ಪಿಕ್ತರ ಮುಖ ಮಾಡ್ಕೊಂಡು ನನಗ್ ಕುಡಿಯಕ್ಕಾಗಲ್ಲ. ಸರಿ, ಡಾಂಕಿ ತರ ಮುಖ ಮಾಡ್ಕೊಂಡು ಕುಡಿ. ಹೀಗ್ ಕುಡಿದ್ರೆ ಮೈ ಮೇಲ್ ಚೆಲ್ಕೋತೀಯ. ನನ್ ಡ್ರೆಸ್ ಹಾಳ್ ಮಾಡ್ಕೋಬೇಕಾ? ಹಾಗಾದ್ರೆ ಡ್ರೆಸ್ ಬಿಚ್ಚಾಕ್ ಕುಡಿ. ಛೀ, ಯಾಕೆ ಹಾಗೆ ಮಾತಾಡ್ತೀಯ ಮಾವ? ಇನ್ನೇನೆ ಅಷ್ಟೊಂದು ಕ್ವಶನ್ ಕೇಳ್ತಾಳೆ. ಹೋಗೆ ಹೆಮ್ಮಾರಿ. ಹೇಳ್ದೆ ತಾನೆ, ಡ್ರೆಸ್ ಹಾಳಾಗದೆ ಇರೋ ತರ ಕುಡಿಬೇಕು ಅಂದ್ರೆ ಅವ್ರ ತರ ಬಟ್ಟೆ ಬಿಚ್ಚ ಹಾಕ್ಬಿಟ್ಟು ಕುಡಿಬೇಕು. ಶಟ್ ಅಪ್. ಅವರು ಕಪ್ ತರ ಇರೋದ್ರಲ್ಲಿ ಕುಡಿತಾ ಇದ್ದಾರೆ. ಅದನ್ನ ದೊನ್ನೆ ಅಂತಾರೆ, ಕಪ್ಸ್ ಅಲ್ಲ. ಏನೋ ಒಂದ್ ಬಿಡು. ರಾಜಲಕ್ಷ್ಮಿ, ಅದು ಕೋಕೋನಟ್ ವಾಟರ್ನಾ? ಹಾ, ಅದೇ ಅದೇ ಅದೇ, ಕುಡಿ ಕುಡಿ ಕುಡಿ. ನೀನೇನ್ ಹೇಳೋದ್ ನನಗ್ ಬೇಕಾಗಿಲ್ಲ. ನನ್ಗೂ ಕೊಡಿ. ಹಾ, ಕುಡಿ ಕುಡಿ. ಓ, ದುಡ್ಡು ಬೇಕಾ? ಎಷ್ಟ್ ಬೇಕು? ಏನಮ್ಮ ನೀನ್ ಕುಡಿತೀಯಾ? ಯಾ, ಹೇಳ್ಬೇಡ. ಯಾಕೆ ಕುಡಿಬಾರ್ದು? ಕೋಕೋನಟ್ ವಾಟರ್ ಅಲ್ಲೂ ಆಚಾರಗಳು ಪದ್ಧತಿಗಳು ಅಂತೆಲ್ಲ ಇರತ್ತಾ? ಲೋ ಉಯ್ಲ, ಆ ಅಮ್ಮ ಅಮೆರಿಕನ್ ಬಂದವಳೆ, ಅಲ್ಲಿ ಗಂಡು ಹೆಣ್ಣು ಅಂತ ಭೇದ ಇಲ್ದೆ ಕುಡಿತಾರೆ. ಕೊಡಿ ಕೊಡಿ. ಅವನ್ ಹೇಳೋದೇನ್ ಬೇಕಾಗಿಲ್ಲ. ಸರಿ, ಎತ್ಕೊಡು ಅದ್ನ. ನೀವ್ ಕೊಡಿ. ನೀವು ಕೊಡಿ ಕೊಡಿ ಅವಳಿಗೆ. ಕುಡಿದು ಟೈಟ್ ಆದ್ರೆ ಅವಾಗ ಬರುತ್ತೆ ಮಜಾ. ನಶೆ ಇಳಿಯೋವರೆಗೂ ಮಾವ ಸಕ್ಕದಾಗಿ ಬೈತಾರೆ. ಟೂ ಗುಡ್. ಅಮೆರಿಕದಲ್ಲಿ ಕೋಕೋನಟ್ ವಾಟರ್ ಇಷ್ಟೊಂದು ಚೆನ್ನಾಗಿರಲ್ಲ. ಇನ್ನು ಕೊಡಿ. ಹಾ, ಕೊಡಿ ಕೊಡಿ ಕೊಡಿ.
ವಾವ್ ಆದ್ಯ ಸೋ ಸ್ವೀಟ್ ಇಟ್ಸ್ ಮೈ ಡೇ ಅಯ್ಯೋ I'm so happy. ಹೆಣ್ಮಕ್ಳು ಆ ಥರ ಎಲ್ಲ ನಗ್ಬಾರ್ದು ಆದ್ಯ. Hey you poor fellow. ನಿನಗೊಂದ್ ವಿಷಯ ಗೊತ್ತಾ ರಾಜಲಕ್ಷ್ಮಿ? ಸ್ವಾತಂತ್ರ್ಯ ಅನ್ನೋದು ಗಂಡಸರಿಗೆ ಅಂತ ಹೆಂಗಸರಿಗೆ ಜಾಸ್ತಿ. ಬಾಯಿ ಮುಚ್ಚು ರಾಜಲಕ್ಷ್ಮಿ, ಕಬ್ಬು ವಾಸನೆ ಬರ್ತಾ ಇದೆ. ಬೆಳಗ್ಗೆನೆ ಬ್ರಷ್ ಮಾಡಿದ್ದಾಳೆ ಮಾವ. ಅಯ್ಯೋ, ಕಳ್ಳ ವಾಸನೆ ಬರ್ತಿದೆ ಅಂತಿರೋದು. ಪಕ್ಕದಲ್ಲಿರೋ ನಾನೇ ಸಹಿಸ್ಕೊಂಡಿದ್ದೀನಿ, ನೀನ್ ಸಹಿಸ್ಕೊಂಡಿರಕ್ಕಾಗಲ್ವಾ? ಆದ್ಯಂಗ್ ಫೋನ್ ಬರ್ತಿದೆ ಮಾವ. ನನ್ ಫೋನ್, ಅದ್ ನನ್ ಫೋನ್. ಹಲೋ, ಆದ್ಯಾ? ಯಾರು? ಜಾನಕಿ ಅತ್ತೆನಾ? ಹೌದು, ಸೀನು ನಾ ಮಾತಾಡ್ತಿರೋದು. ಹೌದತ್ತೆ. ನೀವ್ ಯಾರ ಫೋನಿಂದ ಕಾಲ್ ಮಾಡಿದೀರಾ? ಪುರೋಹಿತ್ರು ಫೋನಪ್ಪ ಇದು. ಆದ್ಯ ಇನ್ನು ಯಾಕೆ ಬರ್ಲಿಲ್ಲ? ತೋಟದಲ್ಲಿದ್ದೀವಿ ಅತ್ತೆ. ಅರ್ಜೆಂಟಾ? ಹೌದು ಕಣೋ ಸೀನು, ಇಲ್ಲಿ ಅವರಮ್ಮನ ತಿಥಿ ಕಾರ್ಯ ಮಾಡಿಸ್ತಾ ಇದ್ದೀನಿ. ಆದ್ಯನೇ ಮಾಡ್ಬೇಕು. ಸೀನು, ಸೀನು. ಅತ್ತೆ ಹೇಳಿ ಅತ್ತೆ. ಅವಳನ್ ಬೇಗ ಕರ್ಕೊಂಡ್ ಬಾಪ್ಪ, ಈಗಾಗ್ಲೇ ತಡವಾಗೋಗಿದೆ. ಕರ್ಕೊಂಡ್ ಬರ್ತೀನತ್ತೆ. ಬರ್ತಾ ಇದೀವಿ. ಸರಿ. ತಗೋ ಇದನ್ನ. ರಾಜಲಕ್ಷ್ಮಿ, ನಾವು ಅರ್ಜೆಂಟ್ ಕಾವೇರಿ ತೀರಕ್ಕೆ ಹೋಗ್ಬೇಕು. ಛಾಯಾ, ನೀನ್ ಬಿಟ್ಟು ಕರ್ಕೊಂಡು ಮನೆಗೆ ಹೋಗು. ನಡಿ ಬಿಟ್ಟು ನಡಿಯೋ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಾನೇ ಇಲ್ಲಿ ಸೂಪರ್ ಸ್ಟಾರ್. 26ನೇ ತಾರೀಕಿಂದ ಕಾರ್ತಿಕ ಮಾಸ ಶುರು ಆಗುತ್ತೆ. ಕಾರ್ತಿಕ ದೀಪಾರಂಭ ಅಂತ ಘಾಟ್ ಹತ್ರ ಕಾರ್ತಿಕ ಸ್ನಾನ ಮಾಡ್ತಾರೆ. ರಾಜಾರಾಮ್ ಅವರೇ, ಚಂದ್ರೋದಯ ಪೂಜೆ ಮಾಡಬೇಕು ಅಂದ್ರಿ ಅಲ್ವಾ? ಅದು ಕೃಷ್ಣಯ್ಯ ಶಾಸ್ತ್ರಿ ಬಂದ್ರೆ ವಿವರ ಹೇಳೋಣ. ಚೆನ್ನಾಗಿದೆ ಅಲ್ವಾ? ಯಾಕಿಲ್ಲೇ ನಿಂತ್ಕೊಂಡಿದ್ದೀರಾ? ನೀನು ಸ್ವಿಂಗ್ ಮೋಡಲ್ ಇದೆಯಾ? ನಮ್ಗಲ್ಲಿ ದೊಡ್ಡ ಬೆಟ್ಟ ಅಡ್ಡ ನಿಂತಿದೆ. ಏನಾಯ್ತು ಮಾವ? ಒಂದ್ಸಲ ಅಲ್ಲಿ ನೋಡು. ಅಪ್ಪ, ಅಯ್ಯೋ. ಅಮ್ಮ, ಇನ್ನು ಎಷ್ಟೊತ್ತು? ಬರ್ತಿದ್ದಾರೆ ಪುರೋಹಿತ್ರೆ. ಇದೇ ಮಾತ್ನ 10ನೇ ಸರಿ ಹೇಳ್ತಿದ್ದೀರಮ್ಮ. ಯಾವುದೇ ಕಾರ್ಯ ಆದ್ರೂ ಒಳ್ಳೆ ತಿಥಿ ಮುಹೂರ್ತ ನೋಡ್ಕೊಂಡು ಮಾಡಬೇಕು. ಇನ್ನೊಂದು 20 ನಿಮಿಷದಲ್ಲಿ ಮುಹೂರ್ತ ದಾಟೋಗುತ್ತೆ. ನಮ್ ಸೀನುಗ್ ಹೇಳಿದೀನಿ ಪುರೋಹಿತ್ರೆ, ಇನ್ನೇನ್ ಕರ್ಕೊಂಡ್ ಬಂದ್ಬಿಡ್ತಾನೆ. ಏನಾಯ್ತು ಬೇಬಿ? ಹಿಟ್ಲರ್ ಇಲ್ಲೇ ಇದ್ದಾರೆ. ಕರೀಲಾ? ಏನಂತ ಕರೀತೀಯಾ? ರಾಜಲಕ್ಷ್ಮಿ ಅವರ ಅಪ್ಪಂಗೆ ನಮಸ್ಕಾರ. ಏಯ್, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಲ್ಲರನ್ನೂ ಸಿಕ್ಕಾಕ್ಸೋ ತರ ಇದೆಯಾ? ರಾಜಲಕ್ಷ್ಮಿ, ನೀನ್ ಇವಳು ಬಾಯಿ ಮುಚ್ಚು ಮುಚ್ಚು. ಮಾವ, ನಮಗ್ ಬೇರೆ ದಾರಿ ಇಲ್ವಾ? ಇದೆ. ಏನು? ಕಾವೇರಿ. ಹಾ, ಇವಾಗ ಏನ್ ಮಾಡೋಣ? ನಾವ್ ಈ ದಾರಿಯಲ್ಲೇ ಹೋಗ್ಬೇಕೀಗ. ಹಾ, ಹೀಗ್ ಹೇಗ್ ಹೋಗೋದು? ದೇವ್ರ ಮೇಲೆಲ್ಲ ಭಾರ ಹಾಕಿ ನಡಿ ಹೋಗೋಣ.
ನಮಸ್ಕಾರ ಯಜಮಾನ್ರೆ. ಹಾಂ, ನಮಸ್ಕಾರ. ವಿವರ ಕೊಟ್ರೆ ನಾವು ನೋಡ್ಕೋತೀವಿ. ನಾನು ಬರಕ್ಕೆ ಹೇಳಿದ್ದು ಕೃಷ್ಣಶಾಸ್ತ್ರಿ ಅವರನ್ನ. ನಮ್ಮ ಗುರುಗಳು ಬರಲ್ಲ ಯಜಮಾನ್ರೆ. ಯಾಕೆ? ಏನು ಗೊತ್ತಿಲ್ದಿರೋ ಕೇಳ್ತಾ ಇದೀರಲ್ಲ ನೀವು. ತಿಥಿ ಕಾರ್ಯ ಮಾಡಿಸ್ತಿದ್ದಾರೆ. ತಿಥಿ ಕಾರ್ಯ? ಊರಲ್ಲಿ ಯಾರು ಹೋಗಿದ್ದಾರೆ ಗಂಗರಾಜು? ಅವ್ರನ್ನೇನು ಕೇಳ್ತೀರಾ ಯಜಮಾನ್ರೆ, ನಿಮ್ಮನೆಯವರೇ ಹೋಗಿರೋದು.